ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯವರೇ, ಮೃದು ಮನಸ್ಸಿನ ಸಮನ್ವಯ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತ ಕನ್ಯಾ. ಪೃಥ್ವಿ ಭೂಮಿ ತತ್ವದ ಈ ರಾಶಿಯ ಅಧಿಪತಿ ಬುದ್ಧಿ ಮತ್ತು ತರ್ಕದ ಅಧಿಪತಿಯಾದ ಬುಧ. ನೀವು ಈ ಜಗತ್ತಿನ ಅತ್ಯಂತ ವ್ಯವಸ್ಥಿತ ಮತ್ತು ಶಿಸ್ತುಬದ್ಧ ವ್ಯಕ್ತಿಗಳು. ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಲಂಕುಷವಾಗಿ ಗಮನಿಸುವ ಅದ್ಭುತ ಶಕ್ತಿ ನಿಮ್ಮಲ್ಲಿ ಇದೆ. ಜಗತ್ತಿಗೆ ನೀವು ಬಹಳ ಪ್ರಾಯೋಗಿಕ ಮತ್ತು ಕಠಿಣ ವ್ಯಕ್ತಿಯಾಗಿ ಕಾಣಬಹುದು, ಆದರೆ ನಿಮ್ಮ ಆ ಕಠಿಣತೆಯ ಹಿಂದೆ ಇತರರಿಗೆ ಸಹಾಯ ಮಾಡಬೇಕೆಂಬ ಒಂದು ತುಡಿತ ಮತ್ತು ಸ್ವಚ್ಛವಾದ ಮನಸ್ಸಿದೆ. ಎಲ್ಲವೂ ಪರಿಪೂರ್ಣವಾಗಬೇಕು, ಪರ್ಫೆಕ್ಷನ್ ಇರಬೇಕು ಎಂಬ ನಿಮ್ಮ ಹಂಬಲವೇ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸ್ತಾ ಇದೆಯಾ ಅಥವಾ ಮಾನಸಿಕ ಒತ್ತಡಕ್ಕೆ ತಳ್ತಾ ಇದೆಯಾ? ಒಂದನೇದಾಗಿ ಕನ್ಯಾ ರಾಶಿಯವರ ಅದ್ಭುತ ಶಕ್ತಿಗಳು, ಅವರ ಸ್ಟ್ರೆಂತ್ಸ್, ಅವರ ವಿಶ್ಲೇಷಣಾತ್ಮಕ ಬುದ್ಧಿ, ಅನಾಲಿಟಿಕಲ್ ಮೈಂಡ್. ನೀವು ಯಾವುದೇ ಸಮಸ್ಯೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಅದಕ್ಕೆ ಅತ್ಯಂತ ತಾರ್ಕಿಕ ಪರಿಹಾರವನ್ನು ಕಂಡುಕೊಳ್ತೀರಾ. ನಿಮ್ಮ ಬುದ್ಧಿವಂತಿಕೆ ಮತ್ತು ನೆನಪಿನ ಶಕ್ತಿ ಅಪಾರವಾಗಿರುತ್ತೆ. ಶಿಸ್ತು ಮತ್ತು ಸಂಘಟನೆಯ ಆರ್ಗನೈಸೇಷನ್ ಏನಿದೆ ಅದು ಗೊಂದಲದ ಮಧ್ಯೆ ಕೂಡ ವ್ಯವಸ್ಥೆಯನ್ನು ನಿರ್ಮಿಸುವ ಶಕ್ತಿ ನಿಮಗೆ ಇದೆ. ನಿಮ್ಮ ಕೆಲಸದ ಜಾಗವಿರಲಿ ಅಥವಾ ಮನೆ ಇರಲಿ, ಎಲ್ಲವೂ ಅದರದ್ದೇ ಆದ ಜಾಗದಲ್ಲಿ ಇರಬೇಕು ಎಂಬ ಆ ಥರ ನೀವು ಬಯಸ್ತಾ ಇರ್ತೀರ. ಸೇವೆ ಮತ್ತು ಸಮರ್ಪಣೆ, ನೀವು ಕೇವಲ ನಿಮಗಾಗಿ ಬದುಕುವವರಲ್ಲ, ಇತರರಿಗೆ ಸಹಾಯ ಮಾಡೋದ್ರಲ್ಲಿ ನೀವು ಆನಂದವನ್ನು ಕಾಣ್ತೀರ. ನೀವು ನಂಬಿಕಸ್ಥ ಉದ್ಯೋಗಿ ಮತ್ತು ಪ್ರಾಮಾಣಿಕ ಸ್ನೇಹಿತರು. ಇನ್ನು ಪ್ರಾಯೋಗಿಕತೆ, ನೀವು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ, ವಾಸ್ತವವಾಗಿ ಬದುಕುವವರು. ಸತ್ಯವನ್ನು ಮರೆಮಾಚದೆ ನೇರವಾಗಿ ಮಾತನಾಡುವುದು ನಿಮ್ಮ ಗುಣವಾಗಿರುತ್ತೆ. ನಿಮ್ಮ ಪ್ರಗತಿಗೆ ತಡೆಯೊಡ್ಡುತ್ತಿರುವ ದೌರ್ಬಲ್ಯಗಳು, ವೀಕ್ನೆಸ್ ಏನೇನು? ಕನ್ಯಾ ರಾಶಿಯವರು ಎಷ್ಟೇ ಸ್ಮಾರ್ಟ್ ಆಗಿದ್ರೂ ಕೂಡ ಈ ಕೆಳಗಿನ ಗುಣಗಳು ನಿಮ್ಮನ್ನು ಕಷ್ಟಕ್ಕೆ ತಳ್ಳಬಹುದು. ಅತಿಯಾದ ವಿಮರ್ಶೆ, ಓವರ್ ಕ್ರಿಟಿಕಲ್. ನೀವು ನಿಮ್ಮನ್ನು ಮತ್ತು ಇತರರನ್ನು ಅತಿಯಾಗಿ ವಿಮರ್ಶೆ ಮಾಡ್ತೀರಾ. ಸಣ್ಣ ಸ್ಮಾಲ್ ತಪ್ಪು ಕಂಡರೂ ಕೂಡ ನೀವು ಅದನ್ನು ಸಹಿಸಿಕೊಳ್ಳೋದಿಲ್ಲ. ಅದು ನಿಮ್ಮ ಆಪ್ತ ಸಂಬಂಧಗಳಲ್ಲಿ ಬಿರುಕನ್ನು ತರಬಹುದು. ಪರಿಪೂರ್ಣತೆಯ ವ್ಯಾಮೋಹ, ಪರ್ಫೆಕ್ಷನ್ ಇರಬೇಕು ಅಂತ, ಎಲ್ಲವೂ 100ಕ್ಕೆ 100ರಷ್ಟು ಸರಿಯಾಗಿರಬೇಕು ಎಂಬ ಹಠದಿಂದಾಗಿ ನೀವು ಸಣ್ಣ ಕೆಲಸಕ್ಕೂ ಅತಿಯಾದ ಸಮಯವನ್ನು ತೆಗೆದುಕೊಳ್ತೀರಾ. ಇದು ನಿಮ್ಮ ಕೆಲಸದ ವೇಗವನ್ನು ಕಡಿಮೆ ಮಾಡಬಹುದು. ಅತಿಯಾದ ಆತಂಕ, ವರಿ, ಇದೇನಿದೆ ಮುಂದೇನಾಗಬೇಕು ಎಂಬ ಭಯ ನಿಮ್ಮನ್ನು ಸದಾ ಕಾಡ್ತಾ ಇರುತ್ತೆ. ಸಣ್ಣ ವಿಷಯವನ್ನು ಕೂಡ ದೊಡ್ಡದಾಗಿ ಯೋಚನೆ ಮಾಡಿ, ಓವರ್ ಥಿಂಕಿಂಗ್ ಮಾಡಿ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ತೀರಾ. ಭಾವನೆಗಳನ್ನು ಹತ್ತಿಕ್ಕೋದು, ನೀವು ಎಲ್ಲವನ್ನ ತರ್ಕದಿಂದ ಅಳಿತೀರ. ಇದರಿಂದಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಿಮಗೆ ಕಷ್ಟವಾಗುತ್ತೆ. ಇದು ನಿಮ್ಮನ್ನು ಒಂಟಿಯಾಗಿಸಬಹುದು. ಮೂರನೇದಾಗಿ ಕನ್ಯಾ ರಾಶಿಯವರ ಜೀವನದ ಸವಾಲುಗಳು, ಆರೋಗ್ಯದ ಮೇಲೆ ಪರಿಣಾಮ. ಅತಿಯಾದ ಆತಂಕದಿಂದಾಗಿ ನಿಮಗೆ ಜೀರ್ಣಕ್ರಿಯೆ ಅಥವಾ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನೋದು ಕಾಣಬಹುದು. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ಇದು ನಿಮ್ಮ ದೇಹ ಸುಸ್ಥಿತವಾಗಿ ಇರುತ್ತೆ. ಇನ್ನು ಕೃತಜ್ಞತೆ ಇಲ್ಲದ ಜನ, ನೀವು ಇತರರಿಗಾಗಿ ಎಷ್ಟೇ ಕೆಲಸ ಮಾಡಿದರೂ ಜನರಿಗೆ ನಿಮ್ಮ ಒಂದು ವಿಮರ್ಶಾತ್ಮಕ ಗುಣವೇ ಹೆಚ್ಚು ನೆನಪಿಗೆ ಬರುತ್ತೆ. ಇನ್ನು ಇದರಿಂದ ನಿಮಗೆ ನಾನು ಇಷ್ಟೆಲ್ಲ ಮಾಡಿದರೂ ನನಗೆ ಬೆಲೆ ಅನ್ನೋದು ಇಲ್ಲ ಎಂಬ ಭಾವನೆ ಬರಬಹುದು. ಬದಲಾವಣೆಗೆ ಹಿಂಜರಿಕೆ, ಸಿದ್ಧಪಡಿಸಿದ ಯೋಜನೆಯಲ್ಲಿ ಸಣ್ಣ ಬದಲಾವಣೆಯಾದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ತೀರಾ. 100% ಯಶಸ್ಸು ಪಡೆಯೋದಕ್ಕೆ ವಿಜಯ ಸೂತ್ರಗಳು, ಕನ್ಯಾ ರಾಶಿಯವರಿಗೆ ಈ ವಿಜಯ ಸೂತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದನೇದಾಗಿ ನೀವು ತಪ್ಪುಗಳನ್ನು ಸ್ವೀಕರಿಸಿ, ಏನು ಇಂಪರ್ಫೆಕ್ಷನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಲಿಯಿರಿ. ಜಗತ್ತಿನಲ್ಲಿ ಯಾವುದೂ ಪೂರ್ತಿಯಾಗಿ ಪರಿಪೂರ್ಣ ಆಗಿರೋದಿಲ್ಲ. ಸಣ್ಣ ತಪ್ಪುಗಳನ್ನು ಕ್ಷಮಿಸೋದಕ್ಕೆ ಕಲಿಯಿರಿ. ನಿಮ್ಮ ಮೇಲೆ ನೀವು ಅತಿಯಾದ ಒತ್ತಡ ಹಾಕುವುದನ್ನು ಫಸ್ಟ್ ನಿಲ್ಲಿಸಿ. ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್ ಎಂಬ ಮಂತ್ರವನ್ನು ನೆನ್ಪಿಟ್ಕೊಳ್ಳಿ. ಎರಡನೆಯದಾಗಿ ವಿಶ್ರಾಂತಿಗೆ ಸಮಯ ಕೊಡಿ. ನಿಮ್ಮ ಮೆದುಳು ಸದಾ ಕೆಲಸ ಮಾಡ್ತಾನೆ ಇರುತ್ತೆ. ಪ್ರಕೃತಿಯ ಒಡನಾಟ, ಸಂಗೀತ ಅಥವಾ ಹವ್ಯಾಸಗಳಿಗೆ ಸಮಯ ಮೀಸಲಿಡಿ. ಮಾನಸಿಕ ಅಶಾಂತಿಯಿಂದ ಹೊರಬಂದಾಗ ನಿಮ್ಮ ಬುದ್ಧಿವಂತಿಕೆ ಮತ್ತಷ್ಟು ಚುರುಕಾಗಿರುತ್ತೆ. ಮೂರನೆಯದು ಮೆಚ್ಚುಗೆ ಸೂಚಿಸಿ. ಇದರಲ್ಲಿ ತಪ್ಪು ಹುಡುಕುವ ಬದಲು ಅವರಲ್ಲಿರುವ ಒಳ್ಳೆಯದನ್ನು ಗುರುತಿಸಿ ಹೋಗಲಿ. ಇದು ಜನರನ್ನು ನಿಮ್ಮನ್ನು ಪ್ರೀತಿಸುವಂತೆ ಮಾಡುತ್ತೆ ಮತ್ತು ಅದು ನಿಮ್ಮ ಕೆಲಸದ ವಾತಾವರಣ ಸುಧಾರಿಸುತ್ತೆ.
ಐದನೇದಾಗಿ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪರಿಹಾರಗಳು. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮ ಏಳಿಗೆಗಾಗಿ ಇವುಗಳನ್ನು ಪಾಲಿಸಿ. ಶ್ರೀ ವಿಷ್ಣು ಅಥವಾ ಗಣೇಶನ ಆರಾಧನೆ. ಪ್ರತಿ ಬುಧವಾರ ಗಣೇಶನಿಗೆ ದೂರ್ವೆ ಅರ್ಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಇದು ನಿಮ್ಮ ಗೊಂದಲ ಮತ್ತು ಆತಂಕವನ್ನು ದೂರ ಮಾಡುತ್ತೆ. ಹಸಿರು ಬಣ್ಣದ ಬಳಕೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ. ಪ್ರಮುಖ ಕೆಲಸಗಳಿಗೆ ಹೊರಡುವಾಗ ಹಸಿರು ಕರವಸ್ತ್ರ ಅಥವಾ ಬಟ್ಟೆಯನ್ನು ಬಳಸಿ. ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಗಿಡ ಮರಗಳನ್ನು ಬೆಳೆಸೋದು ನಿಮ್ಮ ಜನ್ಮಜಾತ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಉಪಸಂಹಾರ. ಸೇವೆಯೇ ನಿಮ್ಮ ಸೌಂದರ್ಯ. ಕನ್ಯಾ ರಾಶಿಯವರೇ, ನೀವು ಜಗತ್ತನ್ನು ಉತ್ತಮಪಡಿಸಲು ಬಂದವರು. ನಿಮ್ಮ ಜ್ಞಾನ ಮತ್ತು ಶಿಸ್ತು ಇತರರಿಗೆ ಮಾದರಿ. ಅತಿಯಾದ ಆಲೋಚನೆಯನ್ನು ಬಿಟ್ಟು ಪ್ರೀತಿಯಿಂದ ಬದುಕಲು ಆರಂಭಿಸಿ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತೆ. ನಿಮ್ಮ ಜೀವನವು ಸದಾ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.